ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇದು ಮಂತ್ಲಿ ರೀಡಿಂಗು ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಕುಂಭರಾಶಿಯವರು ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರು ವೃಷಭ, ಮೇಷ, ಮಿಥುನ, ಕನ್ಯಾ, ಧನುರಾಶಿ ಅಥವಾ ಕಟಕ, ಸಿಂಹರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಸಿಂಹ ಮತ್ತು ವೃಷಭ ರಾಶಿ ಕೂಡ ಮತ್ತೆ ಬಂದಿದೆ ಅಂತ ನಾನು ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ನಾನು ಕಾರ್ಡ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಆ್ಯಕ್ಟಿವಿಟಿ ಇರ್ಬೋದು ಅಂತ ಹೇಳ್ಬೋದು. ನಾನು ಏಪ್ರಿಲ್ ಮಂತಲ್ಲಿ ಕೆಲವರಿಗೆ ಒಂಥರ ಫೀಲಿಂಗ್ ಕೂಡ ಇರುತ್ತೆ, ನನ್ನ ಹತ್ರ ಏನೂ ಇಲ್ಲ ಅಥವಾ ಎಲ್ಲನೂ ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋ ಫಾಸ್ಟಲ್ಲಿರೋ ಫೀಲಿಂಗ್ಸ್ ಕೂಡ ರೀಪ್ರೆಸೆಂಟ್ ಮಾಡುತ್ತೆ 4 ಆಫ್ ಪೆಂಟಿಕಲ್. ಖಂಡಿತವಾಗ್ಲೂ ನೀವು ಯಾವುದೋ ಒಂದು ಸಿಚುವೇಶನಿಂದ ಎಸ್ಕೇಪ್ ಆಗ್ತಾ ಇದ್ದೀರಾ, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನಿಮಗೆ ಯಾವುದೋ ಒಂದು ಪ್ರೈಸ್ ಬಂದಿರ್ಬೋದು, ಅಥವಾ ಆ ಪ್ರೈಸ್ ತೊಗೊಳಕ್ಕೆ ನಿಮ್ಗೆ ಇಷ್ಟ ಇಲ್ವೋ, ಅಥವಾ ಏನೋ ಮೇ ಬಿ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಹುಡುಕ್ತಾ ಇದ್ದಾರೋ, ಅಥವಾ ನೀವು ಕನೆಕ್ಟ್ ಆಗಿರುವಂಥ ವ್ಯಕ್ತಿ ನಿಮ್ಮನ್ನು ಹುಡುಕ್ತಿದ್ದಾರೋ. ಸೊ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸೆಲ್ಫ್ ವ್ಯಾಲ್ಯೂ ಅನ್ನೋದು ನಿಮ್ಮ ಹತ್ರ ಬಂದಿದೆ. ಖಂಡಿತವಾಗ್ಲೂ ಸ್ವಾಭಿಮಾನ ಅಂತ ಕೂಡ ಹೇಳ್ಬೋದು ನಿಮಗೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ. ಸೆಕೆಂಡ್, ನನಗೆ ಡೆತ್ ಕಾರ್ಡ್ ಬಂದಿದೆ. ಡೆತ್ ಕಾರ್ಡ್ ಇರೋದ್ರಿಂದ ಏನೂ ನೆಗೆಟಿವ್ ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮ್ದು ಯಾವುದೇ ಒಂದು ಕಷ್ಟಕರವಾದ ಸಿಚುವೇಶನ್ನ ಎಂಡಿಂಗ್ ಬಂದಿದೆ ಅಂತ ಹೇಳ್ಬೋದು. ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತೀವಿ ನಾವು. ನ್ಯೂ ಬಿಗಿನಿಂಗ್ ಇದೆ. ಖಂಡಿತವಾಗ್ಲೂ ನೀವು ಹೊಸದಾಗಿ ನಿಮ್ಮನ್ನು ರೀಪ್ರೆಸೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಎಲ್ಲ ಹೊಸದಾಗಿ ತುಂಬ ಸ್ಟ್ರಾಂಗ್ ಆಗಿರೋ ಫೀಲಿಂಗ್ ಇದೆ. ಏನೆಲ್ಲ ಆಯಿತು ಲೈಫಲ್ಲಿ ಅದು ಮುಗಿದು ಹೋದ ಚಾಪ್ಟರು, ಇನ್ನಿಂದ ಹೊಸದಾಗಿ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಾಟ್ ಕೂಡ ಇದೆ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇದಾಗಿರ್ಬೋದು. ಈ ಥರ ಒಂದು ಸೆಲ್ಫ್ ವ್ಯಾಲ್ಯೂನ ಅಥವಾ ಸೆಲ್ಫ್ ರೆಸ್ಪೆಕ್ಟ್ನ ಇವಾಗ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯಾರು ನಮಗೆ ರೆಸ್ಪೆಕ್ಟ್ ಕೊಡಲಿ ಬಿಡಲಿ, ಯಾರು ನಮ್ಮನ್ನ ಗೌರವಿಸಲಿ, ಯಾರು ನಮಗೆ ಕೇರ್ ಮಾಡಲಿ ಬಿಡಲಿ, ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು ಅಥವಾ ಕೇರ್ ಮಾಡೋದು ಸೆಲ್ಫ್ ಕೇರ್ ಅಂತ ಹೇಳ್ತೀವಿ. ಥರ್ಡ್, ನನಗೆ ಎಂಪರರ್ ಕಾರ್ಡ್ ಬಂದಿದೆ. ಕೆಲವರಿಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ಎಂಪರರ್ ಕಮ್ಯುನಿಕೇಷನ್ ಕೂಡ ರೀಪ್ರೆಸೆಂಟ್ ಮಾಡೋದ್ರಿಂದ ಮೇ ಬಿ ಕೆಲವರು ನ್ಯೂ ಪರ್ಸನ್ನ ಮೀಟ್ ಆಗ್ತೀರಾ. ಮೇ ಬಿ ಅವರು ಗೌರ್ಮೆಂಟಲ್ಲಿ ವರ್ಕ್ ಮಾಡೋರು ಕೂಡ ಆಗಿರ್ತಾರೆ. ನೀವು ಕೂಡ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಸೂಪರ್ವೈಸರ್ಸ್ ಸ್ಟೇಟಲ್ಲಿ ಇರ್ತಾರೆ. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ. ಫೋರ್ತ್, ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಖಂಡಿತವಾಗ್ಲೂ ಸ್ವಲ್ಪ ಲೆಸ್ ಹೋಪ್ ಇದೆ. ಕೆಲವ್ರಿಗೆ ಹೋಪ್ನ ಕಳ್ಕೊಂಡಿದ್ದೀರಾ. ಕುಂಭರಾಶಿಯವರು ಯಾವಾಗಲೂ ಹೋಪ್ನ ಬಿಟ್ಬಿಡೋದಿಲ್ಲ. ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಮನಸ್ಸಿನ ಮೂಲೆಯಲ್ಲಿ, ಒಂದು ಮೈಂಡ್ಸೆಟ್ಟಲ್ಲಿ ಹೋಪ್ ಅನ್ನೋದು ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ. ಸಂತೋಷವಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು. ಕೆಲವರು ನಾನು ನಗ್ತಾ ಇರಬೇಕು, ಏನೇ ಆಗಲಿ ನಾನು ಇರಬೇಕು, ಯಾವುದೇ ಸಿಚುವೇಶನ್ ಬರಲಿ, ಸೊ ಆ ಸಿಚುವೇಶನ್ನ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಕೂಡ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಈ ಥರ ಇರ್ಬೋದು. ಸೊ ಅದರಿಂದ ಅವರು ಫ್ಯಾಮ್ಲಿ ಪ್ರಾಬ್ಲಮ್ಮು ಅಥವಾ ಏನೋ ಸಡನ್ನಾಗಿ ಆಗ್ತಾ ಇರೋ ಸಿಚುವೇಶನ್ನಿಂದ ಅವ್ರಿಗೆ ನಿಮಗೆ ಟೈಮ್ ಕೊಡೋಕೆ ಆಗ್ತಿಲ್ವೋ ಏನೋ ಅನ್ನೋದನ್ನು ನೈಟ್ ಆಫ್ ವಾಂಡ್ಸ್ ಹೇಳ್ತಾ ಇದೆ. ಅಥವಾ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಬೆಳಗಿನ ಜಾವ ನೆನಪೇ ಇರೋದಿಲ್ಲ. ನೈಟ್ ಆದಮೇಲೆ ನೀವು ನೆನಪಿಗೆ ಬರ್ತೀರಾ, ನಿಮ್ಗೆ ಅವರು ಕಾಲ್ ಮಾಡೋದು, ಮೆಸೇಜ್ ಮಾಡೋದು. ಸೊ ಆ ಥರ ಕೂಡ ಹೇಳ್ಬೋದು. ಫಿಫ್ತ್, ನನಗೆ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಯಂಗರ್ ಎನರ್ಜಿ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೆಲವರು ನಿಮಗಿಂತೂ ಚಿಕ್ಕೋರಿದ್ದಾರೆ. ಫಾಸ್ಟ್ ಕಮ್ಯುನಿಕೇಷನ್ ಇದೆ ಕೆಲವರಿಗೆ. ಮೇ ಬಿ ನೀವು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರೋ, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಮೇ ಬಿ ನೀವು ಕನೆಕ್ಟಾಗಿ 18 ಮಂತ್ಸ್ ಆಗಿರ್ಬೋದು. ಕೆಲವರಿಗೆ ಮುಂದೆ ಬರೋ 18 ಮಂತ್ಸಲ್ಲಿ ಯಾರಾದರೂ ಹೊಸ ಪರ್ಸನ್ ಜೊತೆ ಕನೆಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ನಾನು ಟೈಮ್ ಪ್ರಿಡಿಕ್ಟ್ನ ಮಾಡ್ತಾಯಿದ್ದೀನಿ 18 ಮಂತ್ಸ್ ಅಂತ. ಮೇ ಬಿ ಕೆಲವ್ರಿಗೆ ನಿಮ್ಮನ್ನು ಯಾರೋ ಇಷ್ಟಪಡೋ ವ್ಯಕ್ತಿ ಕೂಡ ಇದ್ದಾರೆ ನಿಮ್ಮ ಸರೌಂಡಿಂಗಲ್ಲಿ, ಅಥವಾ ನಿಮಗೆ ಯಾರ ಮೇಲಾದರೂ ಕ್ರಶ್ ಇರ್ಬೋದು. ಆ ಥರ ಒಂದು ಸರೌಂಡಿಂಗ್ ಎನರ್ಜಿ ಕೂಡ ನನಗೆ ಕಾರ್ಡಲ್ಲಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಕೆಲವ್ರಿಗೆ ತುಂಬ ಆಪ್ಷನ್ಸ್ ಇದೆ. ಕನ್ಫ್ಯೂಸ್ಡ್ ಮೈಂಡಲ್ಲಿದ್ದೀರಾ ಯಾವುದನ್ನು ತೊಗೊಳ್ಳೋದು ಅಂತ. ಕುಂಭರಾಶಿಯವರು ನೀವು ಯಾರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ತುಂಬ ಮಲ್ಟಿಪಲ್ ಆಪ್ಷನ್ಸ್ ಇವೆ. ಮೇ ಬಿ ಅವ್ರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ. ಮೇ ಬಿ ನೀವು ಸೆಲ್ಫ್ ವ್ಯಾಲ್ಯೂನ ಕಲ್ತಿದ್ದೀರಿ ಅಂತ ನಾನು ಮುಂಚೆನೇ ಹೇಳಿದೆ. ಸೊ ಇವಾಗ ಕೂಡ ನಾನು ಹೇಳೋದೇನೆಂದರೆ ನೈಟ್ ಆಫ್ ಸಾರ್ಡ್ಸ್ ಕೂಡ ಸೆಲ್ಫ್ ವ್ಯಾಲ್ಯೂ ತೋರಿಸ್ತಾ ಇದೆ.
ಮೇ ಬಿ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತೀರಾ ನೀವು. ಮುಂಚೆ ನೀವು ಈ ಥರ ಇರಲಿಲ್ಲ, ತುಂಬಾ ಯಾವುದು ಹಿಂದೆ ಮುಂದೆ ಯೋಚನೆ ಮಾಡದೆ ಡಿಸಿಷನ್ ತೊಗೊಳ್ತಿದ್ರಿ. ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀರಾ ನೀವು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಆಗಿರ್ಬೋದು. ಕೆಲವರಿಗೆ ಬ್ರೇಕಪ್ ಆಗಿದೆ, ಖಂಡಿತವಾಗ್ಲೂ ಬ್ರೇಕಪ್ ಆದಮೇಲೆ ಮುಂದೆ ಆದರೂ ಕೂಡ ನ್ಯೂ ಪರ್ಸನ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ನ್ಯೂ ಪರ್ಸನ್ ವ್ಯಕ್ತಿ ಅಂದರೆ ನೀವು ಕೆಲವರು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ತುಂಬ ಅಟ್ರಾಕ್ಟ್ ಆಗಿದ್ದೀರಾ, ಅಥವಾ ಅದರ್ ಪರ್ಸನ್ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ. ಸೊ ಸೀಕ್ರೆಟ್ ಫೀಲಿಂಗ್ಸ್ ಇದೆ. ಸೊ ನಿಮ್ಮ ಹತ್ರ ಅವ್ರು ಯಾವುದನ್ನು ಶೇರ್ ಮಾಡ್ಕೊಂಡಿಲ್ಲ. ಕೆಲವರಿಗೆ ಅದು ಅರ್ಥ ಆಗಿದೆ, ಇನ್ನೂ ಕೆಲವರಿಗೆ ಆ ವ್ಯಕ್ತಿ ಯಾರು ಅಂತ ಕೂಡ ಗೊತ್ತಿಲ್ಲ. ಸೊ ಸರೌಂಡಿಂಗ್ನಲ್ಲಿರುವಂಥ ವ್ಯಕ್ತಿಗೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಮೇ ಬಿ ಕ್ರಾಸ್ ವಾಚರ್ಸ್ ಇದ್ದರೆ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಆ ಥರ ಇರೋ ವ್ಯಕ್ತಿ ಯಾರೋ ಅವ್ರ ಲೈಫಲ್ಲಿ ಇರ್ಬೋದು. ಮೇ ಬಿ ನ್ಯೂ ಆರ್ ಓಲ್ಡ್ ಅನ್ನೋ ಡೀಲ್ ಇದೆ ನಿಮಗೆ. ಹಳೆ ವ್ಯಕ್ತಿ ಜೊತೆ ಹೋಗೋದಾ, ಹೊಸ ಪರ್ಸನ್ನ ಚೂಸ್ ಮಾಡಬಹುದಾ, ಎಕ್ಸಾ ಅಥವಾ ನ್ಯೂ ಪರ್ಸನ್ನ ಅನ್ನೋ ಕನ್ಫ್ಯೂಷನ್ಸ್ ಕೂಡ ಕೆಲವರಿಗಿದೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ. ಥ್ಯಾಂಕ್ ಯು.